ಇನ್ಮುಂದೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂದ್ರೆ ಒಂದಿಷ್ಟು ನಿಯಮಗಳನ್ನ ಪಾಲಿಸಲೇಬೇಕು. ಹೊಸದಾಗಿ ಅರ್ಜಿ ಹಾಕಿದ್ರಷ್ಟೇ ಪ್ರತಿ ತಿಂಗಳು 2000 ಹಣ ಸಿಗುತ್ತೆ. ಅಷ್ಟೇ ಅಲ್ಲ, ಫ್ರೀ ಕರೆಂಟ್ಗೂ ಹೊಸ ರೂಲ್ಸ್ ತಂದಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಬಂದ್ಮೇಲೆ ಅದೆಷ್ಟೋ ಬಡ ಹೆಣ್ಮಕ್ಕಳ ಕೈಗೆ ಒಂದಿಷ್ಟು ಕಾಸು ಸಿಕ್ಕಂತಾಗಿತ್ತು. ಸರ್ಕಾರ ಕೊಡೋ ಕಾಸಿನಿಂದಲೇ ಒಂದಿಷ್ಟು ಅನುಕೂಲ ಮಾಡ್ಕೊಂಡಿದ್ರು. ಕೆಲವರು ಮನೆ ರಿಪೇರಿ ಮಾಡ್ಕೊಂಡ್ರೆ, ಇನ್ನೂ ಕೆಲವರು ಹೊಲ ಗದ್ದೆಗಳಲ್ಲಿ ಬೋರ್ವೆಲ್ ಕೊರೆಸಿಕೊಂಡಿದ್ರು. ಹೀಗಾಗಿ 10 ಅನುಕೂಲ ಮಾಡ್ಕೊಂಡಿದ್ರು. ಆದ್ರೀಗ ಇದೇ ಯೋಜನೆಗೆ ಮೇಜರ್ ಸರ್ಜರಿ ಮಾಡ್ತಿದ್ದಾರೆ. ಲೂಪ್ ಹೋಲ್ಗಳ ಮೂಲಕ ಕೋಟಿ ಹಣ ಹಳ್ಳ ಹಿಡಿತಿದೆ ಅಂತ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಇದು ಕೆಲ ಗೃಹಲಕ್ಷ್ಮಿಯರ ಕಣ್ಣು ಕೆಂಪಾಗಿಸ್ತಿದೆ. ಹೊಸ ಅರ್ಜಿ ಹಾಕಿದ್ರಷ್ಟೇ ಗೃಹಲಕ್ಷ್ಮಿ ಹಣ. ಹೊಸ ರೂಲ್ಸ್, 2000ಕ್ಕೆ ಸರ್ಕಸ್. ಇಷ್ಟು ದಿನ ಪ್ರತಿ ತಿಂಗಳಿಗೊಮ್ಮೆ 2000 ಹಣ ಅಕೌಂಟ್ಗೆ ಬಂದು ಬೀಳ್ತಾ ಇತ್ತು. ಇನ್ಮುಂದೆ ಹಾಗಾಗಲ್ಲ. ಗೃಹಲಕ್ಷ್ಮಿ ಹಣ ಬೇಕು ಅಂದ್ರೆ ಹೊಸದಾಗಿ ಅರ್ಜಿ ಸಲ್ಲಿಸಲೇಬೇಕು. ಜೊತೆಗೆ ಒಂದಿಷ್ಟು ಮಾನದಂಡಗಳನ್ನು ಪಾಲಿಸಬೇಕು. ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಕರ್ನಾಟಕದ ನಿವಾಸಿಯಾಗಿರ್ಬೇಕು. ಜೊತೆಗೆ ಬಿಪಿಎಲ್, ಎಪಿಎಲ್, ಅಂತ್ಯೋದಯ ಕಾರ್ಡ್ನಲ್ಲಿ ಯಜಮಾನಿ ಹೆಸರಿರಬೇಕು. ಹಾಗೆಯೇ ಅರ್ಜಿದಾರರ ಹೆಸರಿನಲ್ಲಿ ಸಕ್ರಿಯ ಬ್ಯಾಂಕ್ ಖಾತೆ ಇರಬೇಕು. ಇದರ ಜೊತೆಗೆ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆ ಜೋಡಣೆ ಆಗಿರಬೇಕು. ನಂತರ ಡಿಬಿಟಿ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸಕ್ರಿಯವಾಗಿರಬೇಕು. ಇಷ್ಟೇ ಅಲ್ಲದೆ ಆಧಾರ್, ರೇಷನ್ ಕಾರ್ಡ್, ಬ್ಯಾಂಕ್ ವಿವರವೂ ಹೊಂದಿಕೆಯಾಗಿರಬೇಕು. ಇಷ್ಟೆಲ್ಲ ಆದ್ಮೇಲೆಯೇ ನಿಮ್ಮ ಅರ್ಜಿ ಅಪ್ರೂವಲ್ ಆಗೋದು. ಇನ್ನು ಎಲ್ಲೆಲ್ಲಿ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದ್ರೆ, ಸೇವಾ ಸಿಂಧು ಪೋರ್ಟಲ್, ಗ್ರಾಮ 1 ಕೇಂದ್ರಗಳು, ಬೆಂಗಳೂರು 1 ಕೇಂದ್ರಗಳು ಹಾಗೂ ಕರ್ನಾಟಕ 1 ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿದೆ. ಸುಮಾರು 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನಿ ತೀರ್ಕೊಂಡಿದ್ರು, ಅದೆಲ್ಲ ಕೆಲವೆಲ್ಲ ತೀರ್ಕೊಂಡ್ಬಿಟ್ಟಿದ್ದಾರೆ. ಯಾರೋ ನಂಬರ್ಗೆ ಫೋನ್ ಆಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಮತ್ತೆ ಅರ್ಜಿ ಸಲ್ಲಿಕೆಗೆ ಗೃಹಲಕ್ಷ್ಮಿಯರ ಅಪಸ್ವರ. ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ಸೂಚಿಸಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಗೃಹಲಕ್ಷ್ಮಿಯರು ವಿರೋಧ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಮಹಿಳೆಯರು, ಸರ್ಕಾರದ ಈ ನಿರ್ಧಾರ ಸರಿಯಲ್ಲ. ಯಾರು ಅನರ್ಹರಿದ್ದಾರೋ ಅವರನ್ನ ಪತ್ತೆ ಹಚ್ಚಲಿ. ಅದನ್ನ ಬಿಟ್ಟು ಎಲ್ಲ ಫಲಾನುಭವಿಗಳಿಗೆ ತೊಂದರೆ ಕೊಡುವುದು ಸರಿಯಲ್ಲ ಅಂದಿದ್ದಾರೆ. ದಿನ ನಮ್ಗೆ ಬರ್ತಿತ್ತೆ ರೊಕ್ಕ. ಈಗ ನಾವು ಮೊದಲ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ. ಈಗ ಮತ್ತೆ ಹೊಸ್ದಾಗ ಮಾಡಸಂದ್ರೆ ನಮ್ಗೆ ಭಾಳ ಲೇಟ್ ಆಗ್ತೈತಿ. ಈಗ ಹೆಂಗೈತಿ, ಮೊದಲ ಇದ್ದಿದ್ದೆ ಅದ್ರ ಮೇಲೆ ಕೊಟ್ಟಿದ್ರೆ ಭಾಳ ಚಲೋ ಆಗ್ತೈತಿ. ಈಗ ನಾವು ಬೇರೆ ಕಡೆ ಮತ್ತೆ ಈಗ ಅಪ್ಲಿಕೇಶನ್ ಹಾಕ್ಬೇಕು, ಓಡಾಡ್ಬೇಕ್ರಿ. ಆಮೇಲೆ ಅದು ಪ್ರೊಸೀಜರ್ ಮತ್ತೆ ಮುಂದೆ ಹೋಗ್ತೈತಿ. ಇದು ಏನು ಹೆಂಗೆ ನಡ್ದೈತಿ ಹಂಗೆ ನಡಿಬೇಕು. ಕಿಮಾನ್ 5 ವರ್ಷರ ಇದು ಕಂಟಿನ್ಯೂ ಆಗ್ಬೇಕು. ಇನ್ನು ಕಲಬುರಗಿಯಲ್ಲಿ ಮಹಿಳೆಯರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗಾಗಲೇ ಅರ್ಜಿ ಸಲ್ಲಿಸಿದ್ದೇವೆ, ಮತ್ತೆ ಈಗ ಅರ್ಜಿ ಸಲ್ಲಿಸೋದು ಅಂದ್ರೆ ಹೇಗೆ? ಕಳೆದ 3 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಪ್ರತಿ ತಿಂಗಳು ಕರೆಂಟ್ ಫ್ರೀ ಅಂತಿದ್ರು, ಆದ್ರೀಗ ಮೊದಲಿಗಿಂತಲೂ ಹೆಚ್ಚಿನ ಬಿಲ್ ಬರ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಸರ್ಕಾರದ ನಿರ್ಧಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ, ಸರ್ಕಾರದ ಯೋಜನೆಗಳು ಫಲಾನುಭವಿಗಳಿಗೆ ತಲುಪಬೇಕು. ಹೀಗಾಗಿ ಪರಿಷ್ಕರಣೆ ಮಾಡ್ತಿದ್ದೇವೆ. ಯಾವುದೇ ಕಾರಣಕ್ಕೂ ಯಾವುದೇ ಯೋಜನೆಯನ್ನ ನಿಲ್ಲಿಸಲ್ಲ ಅಂದಿದ್ದಾರೆ. ಅರ್ಹ ಫಲಾನುಭವಿಗಳಿಗೆ ಇದು ಸಿಗಬೇಕು. ಈ ಯಾರು ಕೊಡೋದ್ರಿಂದ ವಂಚಿತರಾಗಬಾರ್ದು ಮತ್ತು ಇದರಲ್ಲಿ ನ್ಯೂನತೆ ಆಗಬಾರ್ದು ಅನ್ನೋದು ನಮ್ಮ ಮೂಲ ಉದ್ದೇಶ. ಭಾಳ ನೋವಿನ ಸಂಗತಿ ಅಂತ ಹೇಳಿದ್ರೆ 77,000 ಜನ ಸತ್ತಂಥವ್ರಿಗೆ ದುಡ್ಡು ಹೋಗಿದೆ ಅಂತಕ್ಕಂಥ ಮೊದಲನೇ ಮಾಹಿತಿ ಸಿಕ್ತು. ಆದರೆ ಗೊತ್ತಾದ ಮೇಲೆ ಅದನ್ನು ಪರಿಷ್ಕರಣೆ ಮಾಡಬೇಕಾದ್ದು ಧರ್ಮ ಮತ್ತು ನಮ್ಮ ಕಾರ್ಯ. ಸರ್ಕಾರದ ಪರಿಷ್ಕರಣೆ ನಿರ್ಧಾರಕ್ಕೆ ಕಮಲ ನಾಯಕರು ಕಿಡಿಕಾರ್ತಿದ್ದಾರೆ. ಅಧಿಕಾರಕ್ಕೆ ಬರುವ ಹಪಾಹಪಿಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿದ್ರು. ಈಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಂತೆ ಫಲಾನುಭವಿಗಳ ಸಂಖ್ಯೆ ಇಳಿಸಲು ಮುಂದಾಗಿದ್ದಾರೆ. ಪರಿಷ್ಕರಣೆ ನೆಪದಲ್ಲಿ ಕತ್ತರಿ ಹಾಕೋದು ಸರಿಯಲ್ಲ ಅಂತ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈಗ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ
ಒಂದೊಂದಾಗಿ ನೆಪಗಳನ್ನು ಒಡ್ಡಿ ಈಗ ಗ್ಯಾರಂಟಿಗಳ ಫಲಾನುಭವಿಗಳೇನಿದ್ದಾರೆ ಆ ಸಂಖ್ಯೆನ ಲಕ್ಷ ಸಂಖ್ಯೆನ ಇಳಿಸ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂಥದ್ದು. ಗೃಹ ಜ್ಯೋತಿಗೂ ಹೊಸ ಅರ್ಜಿ ಸಲ್ಲಿಸಿದ್ರಷ್ಟೇ ಫ್ರೀ ಕರೆಂಟ್. ಸರ್ಕಾರದ ಪರಿಷ್ಕರಣೆ ಅನ್ನೋದು ಬರೀ ಗೃಹಲಕ್ಷ್ಮಿಗಷ್ಟೇ ಅಲ್ಲ, ಗೃಹ ಜ್ಯೋತಿ ಯೋಜನೆಯಲ್ಲೂ ಪರಿಷ್ಕರಣೆ ಶುರು ಮಾಡಿದ್ದಾರೆ. ಗೃಹ ಜ್ಯೋತಿ ಯೋಜನೆಯ ಫ್ರೀ ಕರೆಂಟ್ ಸಿಗ್ಬೇಕು ಅಂದ್ರೆ ಇಲ್ಲೂ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು. ಗೃಹ ಜ್ಯೋತಿಗೆ ಅರ್ಜಿ ಸಲ್ಲಿಸುವವರು ಕರ್ನಾಟಕದ ನಿವಾಸಿಯಾಗಿರಬೇಕು. ಗೃಹ ಬಳಕೆಗೆ ಮಾತ್ರ ವಿದ್ಯುತ್ ಸಂಪರ್ಕ ಹೊಂದಿರಬೇಕು. ಕಳೆದ 12 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧರಿಸಿ ಅರ್ಹತೆಯನ್ನ ನೀಡಲಾಗುತ್ತೆ. ನಿಗದಿತ ಮಿತಿಯೊಳಗೆ ಬಳಕೆ ಮಾಡಿದ್ರೆ ಮಾತ್ರ ಉಚಿತ ವಿದ್ಯುತ್ ನೀಡ್ತಾರೆ. ಬಾಡಿಗೆ ಮನೆಯಲ್ಲಿ ವಾಸಿಸುವವರು ಕೂಡ ಅರ್ಜಿ ಸಲ್ಲಿಸಬೇಕು. ವಾಣಿಜ್ಯ ವಿದ್ಯುತ್ ಸಂಪರ್ಕಗಳಿಗೆ ಈ ಯೋಜನೆ ಅನ್ವಯಿಸಲ್ಲ. ಹೀಗಾಗಿ ಹೊಸ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ಸೂಚನೆ ನೀಡಿದೆ. ಒಟ್ನಲ್ಲಿ ಸರ್ಕಾರದ 2 ಗ್ಯಾರಂಟಿ ಯೋಜನೆ ಸಿಗಬೇಕು ಅಂದ್ರೆ ಹೊಸ ಅರ್ಜಿ ಸಲ್ಲಿಸಲೇಬೇಕು. ಇಲ್ಲದಿದ್ರೆ ಕೊಕ್ಕೆ ಬೀಳೋದ್ರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಡದಿ ಟೌನ್ಶಿಪ್ ದಂಗಲ್ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಒಂದ್ ಕಡೆ ಭೂ ಸ್ವಾಧೀನಕ್ಕೆ ಎಲ್ಲ ಪ್ರಕ್ರಿಯೆಗಳು ಶುರುವಾಗಿದ್ರೆ, ಇನ್ನೊಂದ್ ಕಡೆ ರಾಜಕೀಯ ಕದನವೂ ಜೋರಾಗ್ತಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ರೈತರುಗಳಾಗಲಿ ನಾವೇ ಆಗಲಿ ಯಾವುದೇ ಕಾರಣಕ್ಕೂ ಒಂದು ನಿಮಿಷ ಭೂಮಿ ಕೊಡಲ್ಲ. ಯಾವ ITBTಗೆ ಕಮ್ಮಿ ಇಲ್ಲ. ನಾವು ಎಷ್ಟು ಜನ ಬಂದರೂ ಬೇಕಾದ್ರೆ ನಾವೇ ಸಾಕ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ನಾವು ಬಿಟ್ಕೊಡಲ್ಲ. ನನ್ನ 45 ಎಕರೆ ಲ್ಯಾಂಡು ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್ ನಾನು. ನನ್ನ ಕನಸಿನ ಕೂಸು ನಾನು ಇದು ಮಾಡ್ತೀನಿ, ನಾನು ಬಿಡಕ್ಕಾಗಲ್ಲ ಅಂತ ಹೇಳಿಲ್ವಾ? ಹೇಳೋರ ಪ್ರಮಾಣ ಮಾಡಿ. ಬಿಡದಿ ಟೌನ್ಶಿಪ್ ಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ. ಹೀಗಾಗಿ ಬಿಡದಿಯಲ್ಲಿ ಮಾಯಾನಗರಿ ಸೃಷ್ಟಿಸೋದಕ್ಕೆ ಡಿಕೆಶಿ ಪ್ಲಾನ್ ಮಾಡಿದ್ದಾರೆ. ಆದರೆ ಇದೇ ಯೋಜನೆ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ನಮ್ಮ ಸಮಾಧಿ ಮೇಲೆ ಸೌಧ ಕಟ್ಟಬೇಡಿ ಅಂತ ಉಗ್ರ ಹೋರಾಟಕ್ಕೆ ಅಣಿಯಾಗ್ತಿದ್ದಾರೆ. ಹುಟ್ಟಿದ ಊರನ್ನ ಬಿಟ್ಟು ಹೋಗೋದು ಹೇಗೆ, ಮನೆ ಮಠ ಕಳ್ಕೊಂಡು ಹೋಗೋದು ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ಬಿಡದಿ ಟೌನ್ಶಿಪ್ ದಂಗಲ್ ದಿನೇ ದಿನೇ ಜೋರಾಗ್ತಿದೆ. ದಿನಕ್ಕೊಂದರಂತೆ ಹೋರಾಟಗಳು ಶುರುವಾಗಿದ್ದು, ಕುಮಾರಸ್ವಾಮಿ ಕೂಡ ರೈತರ ಹೋರಾಟಕ್ಕೆ ಧ್ವನಿಯಾಗಿದ್ದಾರೆ. ಇದೇ ಈಗ ರಾಜಕೀಯ ಜಂಗಿ ಕುಸ್ತಿಗೂ ವೇದಿಕೆ ಮಾಡಿಕೊಟ್ಟಿದೆ. ಭೂಮಿ ಕಳೆದುಕೊಳ್ಳೋ ಆತಂಕ, ರೈತರ ಹೋರಾಟ. ಬಿಡದಿಯ 3 ಹಳ್ಳಿ ಜನರ ಪಾಲಿಗೀಗ ಆಕಾಶವೇ ಕಳಚಿ ಬಿದ್ದಂತಾಗಿದೆ. 10 ವರ್ಷಗಳಿಂದ ಗೂಡು ಕಟ್ಕೊಂಡಿದ್ದವರ ಪಾಲಿಗೆ ಒಕ್ಕಲೆಬ್ಬಿಸೋ ಕೆಲಸ ಆಗ್ತಿದೆ. ಹುಟ್ಟಿದ ಮನೆ ಬಿಡಬೇಕು, ಮಕ್ಕಳಂತೆ ನೋಡ್ಕೊಂಡಿದ್ದ ಹೊಲ ಗದ್ದೆಗಳನ್ನ ಕಳ್ಕೋಬೇಕು. ಇರೋ ಜಾಗವನ್ನ ಕೊಟ್ಮೇಲೆ ಮುಂದೇನು ಅನ್ನೋದು ಸಹ ಗೊತ್ತಿಲ್ಲ. ಹೀಗಾಗಿಯೇ ಹುಟ್ಟಿದ ಊರನ್ನ ಬಿಡಲ್ಲ ಅಂತ ಜನ ರೊಚ್ಚಿಗೆದ್ದಿರೋದು. ಕೆಂಪಯ್ಯನಪಾಳ್ಯದಲ್ಲಿ 384 ಎಕರೆ ಭೂ ಸ್ವಾಧೀನಕ್ಕೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಇದು ರೈತರನ್ನ ಕಂಗೆಡಿಸುವಂತೆ ಮಾಡಿದೆ. ಇಷ್ಟು ದಿನ ತೆಂಗು, ರೇಷ್ಮೆ, ಬದನೆಕಾಯಿ ಬೆಳೆದುಕೊಂಡು ಜೀವನ ನಡೆಸ್ತಿದ್ವಿ. ಈಗ ಊರು ಬಿಡಿ ಅಂದ್ರೆ ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಕೆಂಪಯ್ಯನಪಾಳ್ಯದಲ್ಲಿ 350ಕ್ಕೂ ಹೆಚ್ಚು ಎಕರೆ ಪ್ರದೇಶ ಭೂಮಿಯನ್ನ, ರೈತರ ಭೂಮಿಯನ್ನ ಇದೀಗ ಭೂಸ್ವಾಧೀನ ಮಾಡಿಕೊಳ್ಳುವಂತ ಒಂದು ನಿಟ್ಟಲ್ಲಿ ಸರ್ಕಾರ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ರೈತರುಗಳಾಗಲಿ ನಾವೇ ಆಗಲಿ ಯಾವುದೇ ಕಾರಣಕ್ಕೂ ಒಂದು ಇಂಚು ಭೂಮಿ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಸುಮಾರು ಒಂದು 2ರಿಂದ 3 ಸತಿ DC ಆಫೀಸ್ಗೆ ಒಂದು ಸತಿ ತಕರಾರು ಅರ್ಜಿ ಕೊಟ್ವಿ, ಮತ್ತು GDB ಆಫೀಸ್ಗೂ ತಕರಾರು ಅರ್ಜಿ ಕೊಟ್ವಿ. ಅವ್ರು ನಮ್ಮ ಅರ್ಜಿಗಳಿಗೆ ಯಾವುದೂ ಉತ್ತರನೂ ಕೊಟ್ಟಿಲ್ಲ, ಏನೂ ಇಲ್ಲ, ಏನು ಮಾಡಲಿಲ್ಲ. ಏಕಾಏಕಿ ಈಗ ನೋಟಿಫಿಕೇಶನ್ ಮಾಡಿದ್ದಾರೆ, 61 ಮಾಡಿದ್ದಾರೆ. ಅದಕ್ಕೆ ನಮ್ಮಲ್ಲಿ ನಮ್ಮ ಭೂಮಿ ಇರೋರು ಇಲ್ಲಿ ಸಣ್ಣ ರೈತ ಇರೋದು ನಮ್ಮೂರಲ್ಲಿ. ಬಿಡದಿ ಟೌನ್ಶಿಪ್ ನಿರ್ಮಾಣ ಅನ್ನೋದು 10-20 ಜನರನ್ನ ಕಾಡ್ತಿಲ್ಲ, ನೂರಾರು ಕುಟುಂಬಗಳನ್ನ ಬೀದಿಗೆ ತಂದು ನಿಲ್ಲಿಸೋ ಆತಂಕ ಹುಟ್ಟಿಸಿದೆ. ಹೀಗಾಗಿಯೇ ಸರ್ಕಾರದ ವಿರುದ್ಧ ಜನ ರೊಚ್ಚಿಗೆದ್ದಿರೋದು. ಬಿಡದಿಯ ಮಂಡಲಹಳ್ಳಿ ರೈತರು ವಿರೋಧ ವ್ಯಕ್ತಪಡಿಸಿದ್ದು, ನಮ್ಮ ಭೂಮಿ ನಮ್ಮ ಅಸ್ಮಿತೆ, ಪ್ರಾಣ ಕೊಟ್ಟರೂ ಭೂಮಿ ಕೊಡೋದಿಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಏನು ಕೊಟ್ಟರು ನಾವು ಭೂಮಿ ಕೊಡಲ್ಲ. ಅದು ನಾವು ಅಭಿವೃದ್ಧಿ ನಾವು ಮಾಡ್ಕೊಂಡಿದ್ದೀವಿ. ಯಾವ ITBTಗೆ ಏನು ಕಮ್ಮಿ ಇಲ್ಲ. ನಾವು ಎಷ್ಟು ಜನ ಬಂದರೂ ಬೇಕಾದ್ರೆ ನಾವೇ ಸಾಕ್ತೀವಿ. ಅವ್ನಿಗೆ ಆಸ್ತಿ ಅಂತೂ ಕೊಡಲ್ಲ ನಾವು. ಅವ್ನು ಎಷ್ಟು ಕೋಟಿ ಕೊಟ್ಟರು, ಅವ್ನು ಯಾವುದು ಇದು ಕೊಟ್ಟರು ನಾವು ಕೊಡಲ್ಲ ಭೂಮಿ. ನಾವೇ ಬೇಕಾದ್ರೆ ಅವ್ನಿಗೆ ಸೈಟ್ ಮಾಡಿ ನಾವೇ ಕೊಡ್ತೀವಿ ಅವನಿಗೆ. ಅವನೇನು ಮಾಡಿ ನಮಗೆ ಕೊಡೋದು ಬೇಡ. ಇನ್ನು ಭೂಮಿ ಕಳೆದುಕೊಳ್ಳೋ ಭೀತಿಯಲ್ಲಿರೋ ಪ್ರತಿ ಊರಲ್ಲೂ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ನಡೆಸುತ್ತಿದೆ. ಅರಳಾಲಸಂದ್ರ ಗ್ರಾಮದಲ್ಲೂ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿ ನೀಡಲ್ಲ, ಅಂಥ ಸಂದರ್ಭ ಎದುರಾದ್ರೆ ಕುಡುಗೋಲು ಹಿಡಿದು ಹೋರಾಟ ಮಾಡ್ತೀವಿ ಅಂತಿದ್ದಾರೆ.
ನಮ್ಮ ಪ್ರಾಣ ಹೋದ್ರೂ ಭೂಮಿ ಕೊಡಲ್ಲ. ನಾವು ಕಾನೂನು ಹೋರಾಟ ಮಾಡ್ತೀವಿ. ನಾವು ಇಷ್ಟೆಲ್ಲ ಹೋರಾಟ ಮಾಡಿದೆವು. ನಾವು 460 ದಿನಗಳ ಕಾಲ ಹೋರಾಟ ಮಾಡಿದ್ರು ನಮ್ಮ ರೈತರನ್ನೇ ಮರ್ತ್ಬಿಟ್ಟವ್ರೆ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ನಾವು ಬಿಟ್ಕೊಡಲ್ಲ. ವಿರೋಧ ಏನಿಲ್ಲ. ನಾವು ಇನ್ನೂ ಅದು 10 ವರ್ಷ ನಾವು ಬೆಳೆ ಇಕ್ತೇರು. ನಮ್ಗೆ ಭೂಮಿ ನಮ್ಗೆ ಬೇಕು. ಇನ್ನು ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಿರೋ ಜಾಗ ಬಂಜರು ಭೂಮಿ ಅಂತ ಸರ್ಕಾರ ಹೇಳ್ತಿದೆ. ಆದರೆ ಇಲ್ಲಿನ ರೈತರ ಪಾಲಿಗೆ ಇದೇ ಬಂಗಾರದಂತಹ ಮಣ್ಣು. ತಾಯಪ್ಪನ ದೊಡ್ಡಿಯಲ್ಲಿ ಪ್ರಗತಿಪರ ರೈತರು ಸೇಬು, ಮಾವು, ಸಪೋಟ ಬೆಳೆದಿದ್ದಾರೆ. ನಾವು ಬಿಟ್ಕೊಡಕ್ಕೆ ತಯಾರಿಲ್ಲ. ಯಾಕೆ ಅಂದರೆ DK ಶಿವಕುಮಾರ್ ಅವರು ಈ ಫಲವತ್ತಾದ ಭೂಮಿನ ತಿತ್ಕೊಳ್ಳೋದು ತಪ್ಪು. ಅಲ್ಲೇ ಬೇರೆ ಕಡೆ ಮಾಡಲೇಳು. ಇದೆಯಲ್ಲ ಕನಕಪುರ ಮಾಡಲೇಳು. ಅವ್ರ ಜಮೀನು ಮಾತ್ರ ಉಳಿಸ್ಕೋಬೇಕು. ಇಲ್ಲಿ ನಮ್ಮ ಜಮೀನನ್ನ ಯಾಕೆ ತಿತ್ಕೋಬೇಕು? ಭೂಮಿ ಬಿಟ್ಕೊಡಲು ಕೆಲ ರೈತರು ರೆಡಿ. ಸರ್ಕಾರದ ಯೋಜನೆಗೆ ಭೂಮಿ ಕೊಡಲ್ಲ ಅಂತ ಹಲವು ರೈತರು ಹೇಳ್ತಿದ್ರೆ, ಕೆಲ ರೈತರು ಮಾತ್ರ ಭೂಮಿ ಬಿಟ್ಕೊಡೋದಕ್ಕೆ ರೆಡಿ ಅಂತಿದ್ದಾರೆ. ಕೆಂಪಯ್ಯನ ಪಾಳ್ಯದ ಕೆಲ ರೈತರು ಸಿಎಂ ನಿರ್ಧಾರ ಬೆಂಬಲಿಸ್ತಾ ಇದ್ದು, ಬೆಂಗಳೂರಿನ ಕೊಳಚೆ ನೀರಿನಿಂದ ಬರೀ ರೋಗಗಳೇ ಬರ್ತಿವೆ. ಕೊಳಚೆ ನೀರು ಬಂದು ತೋಟಗಳೆಲ್ಲ ಹಾಳಾಗಿವೆ. ಕೃಷಿಗೆ ಯೋಗ್ಯವಲ್ಲದ ಜಮೀನು ಇಟ್ಕೊಂಡು ಏನ್ ಮಾಡೋಣ? ನಾವೆಲ್ಲ ಜಮೀನು ಕೊಡಲು ಸಿದ್ಧರಿದ್ದೇವೆ ಅಂತಿದ್ದಾರೆ. ಈಗ ನಮಗೆ ಇಲ್ಲಿ ಬಿಡದಿಯ ಇಂಡಸ್ಟ್ರಿಯಲ್ ಇದೆ, ಎಲ್ಲ ಆರುವಳ್ಳಿ ಇಂಡಸ್ಟ್ರಿಯಲ್ ಇದೆ. ಎಲ್ಲ ಲೇಬರ್ಸ್ ಕೆಲಸಕ್ಕೆ ಹೋಯ್ತಾವೆ. ಯಾರು ಒಬ್ರು ಆಳುಗಳು ಸಿಗ್ತವೆ. ನಾವು ವ್ಯವಸಾಯ ಮಾಡಿದ್ರೆ ಏನು ಮಾಡೋಣ? ನೀರು ಕಟ್ತಾರೆ, ಮೈ ಕೈಯೆಲ್ಲ ಕಟ್ತಾ, ಮಕ್ಳು ಮಗಳೆಲ್ಲ ಕಾಯಿಲ್ಲ. ನಮಗೂ ಆಗಲೇ ಅಲ್ಲಿಗೆ 33ಕ್ಕೆ ಶುಗರ್ ಬತ್ತು. ನಾವು ಜಮೀನು ಕೊಟ್ಟೋದೇನು ಮಾಡಿದ್ರೆ ನಮಗೆ ಗಂಡು ಮಕ್ಕಳಿಲ್ಲ, ನಾವೇನು ಮಾಡೋಕ್ಕಾಗಲ್ಲ. ನಾವು ಹೆಣ್ಮಕ್ಳವ್ರೆ, ಹೆಣ್ಮಕ್ಳಿಗೆ ಏನೇನು ಕೊಟ್ಬಿಟ್ಟು ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೋತೀವಿ. ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ರಾಜಕೀಯ ಫೈಟ್. ಬಿಡದಿ ಟೌನ್ಶಿಪ್ ನಿರ್ಮಾಣದ ವಿಷಯಕ್ಕೆ ರಾಜಕೀಯ ಹಂಗಾಮವೂ ಜೋರಾಗಿದೆ. ಭೂಮಿ ಬಿಟ್ಕೊಡಲ್ಲ ಅಂತ ಸಿಡಿದೆತ್ತಿರೋ ರೈತರಿಗೆ ಜೆಡಿಎಸ್ ನಾಯಕರು ಸಾಥ್ ನೀಡುತ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಈ ಸರ್ಕಾರಕ್ಕೆ ನಾಡಿನ ಹಿತಾಸಕ್ತಿಗಿಂತ ರಿಯಲ್ ಎಸ್ಟೇಟ್ ಮಾಫಿಯಾ ಹಿತಾಸಕ್ತಿ ಜಾಸ್ತಿಯಾಗಿದೆ. ಲ್ಯಾಂಡ್ ಗ್ರ್ಯಾಬರ್ಸ್ ರಿಯಲ್ ಎಸ್ಟೇಟ್ಗಾಗಿ ಕಾರ್ಯಕ್ರಮ ರೂಪಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಕಾಂಗ್ರೆಸ್ ಶಾಸಕ HC ಬಾಲಕೃಷ್ಣ ಕುಮಾರಸ್ವಾಮಿಗೆ ಸವಾಲು ಹಾಕಿದ್ದಾರೆ. ಹೀಗಾಗಿ ಟೌನ್ಶಿಪ್ ವಿಷಯದಲ್ಲಿ ಆಣೆ ಪ್ರಮಾಣದ ರಾಜಕೀಯವೂ ಶುರುವಾಗಿದೆ. ನನ್ನ 45 ಎಕರೆ ಲ್ಯಾಂಡು ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್ ನಾನು ನಿಮ್ಮ ಥರ ಹಡಬಿಟ್ಟಿದೆಲ್ಲ ಮಾಡಿದಿರಲ್ಲ, 1400 ಕೋಟಿ ತೋರಿಸ್ತಾ ಇದ್ದೀರಲ್ಲ, ಅದು ನನ್ನ ಜೀವನದಲ್ಲಿ ಮಾಡಿದ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ 10 ಲಕ್ಷ 15 ಲಕ್ಷ ಕೊಡ್ತಕ್ಕಂಥ ಒಂದು ಬಿಸ್ನೆಸ್ಸನ್ನು ಅವತ್ತು ಏನು ಇಂಪ್ರೂವ್ ಮಾಡಿದೆ, ಇದು ಕುಮಾರಸ್ವಾಮಿ ಕೊಡುಗೆ. ಅಲ್ಲಿ ಬಂದಂಥ ಸಂಪಾದನೆಯಿಂದ ಲ್ಯಾಂಡ್ ತಗೊಂಡಿರೋದಲ್ಲಿ ಆ ಯಪ್ಪ ಹೇಳಿ ಬಂದು ಚಾಮುಂಡೇಶ್ವರಿ ಮುಂದೆ ರಾಮನಗರದಲ್ಲಿ ಪ್ರಮಾಣ ಮಾಡಲಿ, ನಾನು ಇದು ನನ್ನ ಕನಸಿನ ಕೂಸು, ನಾನು ಇದು ಮಾಡ್ತೀನಿ, ನಾನು ಬಿಡಕ್ಕಾಗಲ್ಲ ಅಂತ ಹೇಳಿಲ್ವಾ? ಹೇಳವ್ರ ಪ್ರಮಾಣ ಮಾಡಲಿ. ಇನ್ನು ರೈತರ ಪರವಾಗಿ ಬಿಜೆಪಿ ನಾಯಕರು ಕೂಡ ಬ್ಯಾಟ್ ಮಾಡ್ತಿದ್ದಾರೆ. ಟೌನ್ಶಿಪ್ ವಿರೋಧಿಸಿ ರಾಹುಲ್ಗೆ BY ವಿಜಯೇಂದ್ರ ಪತ್ರ ಬರೆದಿದ್ದಾರೆ. ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿ ಪ್ರಕ್ರಿಯೆ ನಡೀತಾ ಇದೆ. ಭೂಮಿ ಕಳೆದುಕೊಳ್ಳುವ ಆತಂಕದಲ್ಲಿ ರೈತರಿದ್ದಾರೆ. ಹೀಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆಗೆ ಮಧ್ಯಪ್ರವೇಶಿಸುವಂತೆ ಮನವಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಇದ್ದಾರೆ, ವಿಪಕ್ಷ ನಾಯಕರು. ನಾನು ಆಗ್ರಹ ಪಡಿಸ್ತೇನೆ, ನೀವಾದರೂ ಕೂಡ ನಿಮ್ಮ ಸರ್ಕಾರ, ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿ ಇವತ್ತು ರೈತರನ್ನ ಒಕ್ಕಲೆಬ್ಸಕ್ಕೆ ಏನು ಹೊರಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ, ಅದು ತಡೆಯುವಂತ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಜೀವ ಬಿಟ್ರೂ ಭೂಮಿ ಕೊಡಲ್ಲ ಅಂತಿರೋ ರೈತರು ಉಗ್ರ ಹೋರಾಟಕ್ಕೆ ಅಣಿಯಾಗ್ತಿದ್ದಾರೆ. ಭೂಸ್ವಾಧೀನ ವಿರೋಧಿಸಿ ನಾಳೆ ಬೈರಮಂಗಲ ಚಲೋ ನಡೆಸಲು ಸಜ್ಜಾಗಿದ್ದಾರೆ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರ್ಯಾಲಿಗೆ ರೆಡಿಯಾಗಿದೆ. ಒಟ್ನಲ್ಲಿ ಟೌನ್ಶಿಪ್ ಕದನ ದಿನದಿಂದ ದಿನಕ್ಕೆ ಜೋರಾಗ್ತಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್. 6 ವರ್ಷದ ಬಾಲಕಿ ವೆನೆಲ್ಲಾ ಕೊಲೆ ಕೇಸ್ನ ತನಿಖೆ ಜೋರಾಗ್ತಾ ಇದೆ. ಮಗು ಸಾವನ್ನಪ್ಪಿ 3 ತಿಂಗಳಾಗಿದ್ರಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ನಡೆಸಿದಂತೆಯೇ ವೈಜ್ಞಾನಿಕ ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ರೇಣುಕಾಸ್ವಾಮಿ ಕೇಸ್ ರೀತಿ ವೆನೆಲ್ಲಾ ಪ್ರಕರಣದ ತನಿಖೆ, ವೈಜ್ಞಾನಿಕವಾಗಿ ಸಾಕ್ಷ್ಯಗಳ ಸಂಗ್ರಹಕ್ಕೆ ಮುಂದಾದ ಖಾಕಿ ಪಡೆ. 6 ವರ್ಷದ ವೆನೆಲ್ಲಾ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಪ್ರಿಯಕರನ ಜೊತೆ ಸೇರ್ಕೊಂಡು ಹೆತ್ತವಳೆ ಹೆಣ ಉರುಳಿಸಿದ್ದು ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದೆ. ಸುಮಾರು 2 ತಿಂಗಳಿಂದ ಯಾರ ಕೈಗೂ ಸಿಗದೆ ತಲೆಮರೆಸಿಕೊಂಡಿದ್ದ ಸುರಸುಂದರಿ ಲಾಕ್ ಕೂಡ ಆಗಿದ್ದಾರೆ. ಹೀಗಾಗಿ ಪೊಲೀಸರು ಕೊಲೆ ಹಿಂದಿನ ಒಂದೊಂದೇ ಸಾಕ್ಷ್ಯ ಕೆದಕೋದಕ್ಕೆ ಶುರು ಮಾಡಿದ್ದಾರೆ. ಬಾಲಕಿ ಕೊಲೆ ಪ್ರಕರಣವನ್ನು
ರೇಣುಕಾಸ್ವಾಮಿ ಕೇಸ್ ರೀತಿ ವೈಜ್ಞಾನಿಕವಾಗಿ ಸಾಕ್ಷ್ಯಗಳ ಸಂಗ್ರಹಕ್ಕೆ ತಯಾರಿ ನಡೆಸಿದ್ದಾರೆ. ಬೆನ್ನಲ್ಲ ಕೊಲೆಯಾಗಿ ಈಗಾಗಲೇ 3 ತಿಂಗಳೇ ಕಳೆದು ಹೋಗಿದೆ. ಹೀಗಾಗಿ ತನಿಖಾಧಿಕಾರಿಗಳು ವೈಜ್ಞಾನಿಕ ಸಾಕ್ಷ್ಯಗಳ ಕಡೆ ಹೆಚ್ಚಿನ ಗಮನ ಹರಿಸಿದ್ದಾರೆ. ಬಾಲಕಿಯ ಹತ್ಯೆಗೂ ಮುನ್ನ ಹಾಗೂ ಹತ್ಯೆಯ ನಂತರ ಎಲ್ಲೆಲ್ಲಿ ಸುತ್ತಾಡಿದ್ರು ಅನ್ನೋದರ ಮಾಹಿತಿ ಸಂಗ್ರಹಿಸಿರೋ ಪೊಲೀಸರು ಖುದ್ದು ತಾವೇ ಹೋಗಿ ಸ್ಥಳ ಪರಿಶೀಲನೆ ನಡೆಸಲು ಪ್ಲಾನ್ ಮಾಡಿದ್ದಾರೆ. ಇದರ ಜೊತೆಗೆ ಸುತ್ತಮುತ್ತಲಿನ ಸಿಸಿಟಿವಿಯನ್ನು ಕಲೆ ಹಾಕ್ತಿದ್ದು, ಕೊಲೆಯಾದ ದಿನ ಬಾಲಕಿ ಹಾಗೂ ಆರೋಪಿಗಳು ಧರಿಸಿದ್ದ ಬಟ್ಟೆಯನ್ನ ವಶಕ್ಕೆ ಪಡೆಯಲು ಮುಂದಾಗಿದ್ದಾರೆ. ಈಗಾಗಲೇ ಬಾಲಕಿ ಸಾವನ್ನಪ್ಪಿ 3 ತಿಂಗಳಾಗಿದೆ. ಹೀಗಾಗಿ ತಾಂತ್ರಿಕ ಹಾಗೂ ಸಾಂದರ್ಭಿಕ ಸಾಕ್ಷ್ಯಗಳ ಸಂಗ್ರಹಕ್ಕೆ ಪೊಲೀಸರು ಹೆಚ್ಚಿನ ಒತ್ತು ನೀಡುತ್ತಿದ್ದು, ಪೊಲೀಸರು ಸಂಗ್ರಹಿಸಿದ ಎಲ್ಲ ವಸ್ತುಗಳನ್ನು ಎಫ್ಎಸ್ಎಲ್ಗೆ ರವಾನಿಸಿ ಪರೀಕ್ಷೆಗೊಳಪಡಿಸಲಿದ್ದಾರೆ. ಬಾಲಕಿ ಹತ್ಯೆ ಪ್ರಕರಣದ ತನಿಖೆ ಜವಾಬ್ದಾರಿಯನ್ನ ಬಾಣಸವಾಡಿಯ ಎಸಿಪಿ ಅನುಷಾ ಹೆಗಲಿಗೇರಿಸಲಾಗಿದೆ. ಹೀಗಾಗಿ 3 ತಂಡ ರಚಿಸಲಾಗಿದ್ದು, ಒಂದೊಂದು ತಂಡಕ್ಕೂ ಪ್ರತ್ಯೇಕ ಕೆಲಸ ನಿಯೋಜಿಸಿದ್ದಾರೆ. ಒಟ್ನಲ್ಲಿ ಬಾಲಕಿಯನ್ನ ಕೊಂದವರಿಗೆ ಕೇಡುಗಾಲ ಶುರುವಾಗಿರೋದಂತೂ ಸುಳ್ಳಲ್ಲ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಬೆಂಗಳೂರಿನಲ್ಲಿ ವರುಣನ ಅಬ್ಬರ. ನಗರದ ಹಲವೆಡೆ ಭಾರಿ ಮಳೆ, ರಸ್ತೆ ಜಲಾವೃತ, ಟ್ರಾಫಿಕ್ ಜಾಮ್, ಮನೆಗೆ ತೆರಳಲು ಸವಾರರ ಪರದಾಟ. ಬೆಂಗಳೂರಲ್ಲಿ ಮಳೆ ನಡುವೆ ಗುಂಡಿ ಗಂಡಾಂತರ. ನೀರಿನಿಂದ ತುಂಬಿದ್ದ ಗುಂಡಿಗೆ ಬಿದ್ದ ಮಹಿಳೆ, ನಾಗರಬಾವಿ ಬಳಿ ಘಟನೆ. ಶಿವಮೊಗ್ಗದ ಆಗುಂಬೆ ಘಾಟಿಯಲ್ಲಿ ಕಾರಿನ ಮೇಲೆ ಬಿದ್ದ ಮರ. ಕಾರಲ್ಲಿದ್ದವರು ಗ್ರೇಟ್ ಎಸ್ಕೇಪ್, ಕಾರು ಜಖಂ. ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ರಸ್ತೆಗೆ ಬಿದ್ದಿದ್ದ ಮರ ತೆರವು. ರಾಯಚೂರಿನಲ್ಲಿ ಸುರಿದ ಮಳೆಗೆ ಅವಾಂತರ. ರೈತರ ಜಮೀನುಗಳಿಗೆ ನುಗ್ಗಿದ ಮಳೆ ನೀರು. ಉಕ್ಕಿ ಹರಿದ ಹಳ್ಳ ಕೊಳ್ಳ, ಸೇತುವೆ ಜಲಾವೃತ. ಕಾಲೇಜ್ ಮೇಲ್ಛಾವಣಿ ಕುಸಿತ ಬೆನ್ನಲ್ಲೇ ಕಲಬುರಗಿಯಲ್ಲಿ ಮತ್ತೊಂದು ದುರಂತ. ಸರ್ಕಾರಿ ಶಾಲೆ ಮೇಲ್ಛಾವಣಿ ಕುಸಿತ. ರಜೆ ಹಿನ್ನೆಲೆಯಲ್ಲಿ ತಪ್ಪಿದ ಅನಾಹುತ. ಆಳಂದ ತಾಲೂಕಿನ ಸಂಗೋಳಗಿ ಗ್ರಾಮದಲ್ಲಿ ಘಟನೆ.